ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸಬಾ ಹಕೀಂ. ರಾಜ್ಯದಲ್ಲಿ ಜನಿವಾರ ಜ್ವಾಲೆ ಮತ್ತಷ್ಟು ಧಗಧಗಿಸಿದೆ. ಬ್ರಾಹ್ಮಣರ ಸಂಪ್ರದಾಯಕ್ಕೆ ಚ್ಯುತಿ ತಂದ ಪ್ರಕರಣಗಳು ಮತ್ತೆ ಬೆಳಕಿಗೆ ಬಂದಿವೆ. ಶಿವಮೊಗ್ಗ, ಧಾರವಾಡದಲ್ಲಿ ಸಿಇಟಿ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಲಾಗಿದೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯ ಸಿಡಿದೆದ್ದಿದೆ. ಶುಚಿವ್ರತ್ಗೆ ಸಚಿವರ ಭರವಸೆ ಸಿಕ್ಕಿದೆ. ಹಾವು ಸಾಯ್ತಿಲ್ಲ, ಕೋಲು ಮುರಿತಿಲ್ಲ ಎನ್ನುವಂತೆ ಜಾತಿ ಜನಗಣತಿ ಕಿಚ್ಚು ಹೊಗೆಯಾಡ್ತಿದೆ. ಕುಲವೆಂದು ಸಚಿವರ ಮಧ್ಯೆಯೇ ಸಮರ ನಡೀತಾ ಇದೆ. ದಲಿತ ಸಚಿವರು ವರದಿಗೆ ಬಹುಪರಾಗ್ ಹೇಳಿದ್ದಾರೆ. ವರದಿ ಬಗ್ಗೆ ಒರಿಜಿನಲ್, ಡ್ಯೂಪ್ಲಿಕೇಟ್ ಎಂಬ ಅಶೋಕ್ ಮಾತಿಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಅಂಡರ್ವರ್ಲ್ಡ್ ಅಡ್ಡಾದಲ್ಲಿ ಮೆರೆದವರೆಲ್ಲ ಮಣ್ಣಾಗಿದ್ದಾರೆ. ಈಗ ಅವರ ಕುಟುಂಬದ ಕುಡಿಗಳ ಮೇಲೆ ಬುಲೆಟ್ ಫೈರ್ ಆಗಿದೆ. ಮೊತ್ತ ಪರಾಯಿ ಕಿರಿಪುತ್ರನ ಮೇಲಿನ ದಾಳಿಯ ತನಿಖೆ ಚುರುಕುಗೊಂಡಿದೆ. 12 ಬೋರ್ ಗನ್ನಿಂದ ಫೈರ್ ಮಾಡಿರೋದು ಪತ್ತೆಯಾಗಿದೆ. ಮಲತಾಯಿ ಮೇಲೆ ರಿಕ್ಕಿ ರೈಗೆ ಸಂಶಯ ಮೂಡಿದೆ. ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಬರ್ಬರ ಕೊಲೆಯಾಗಿದೆ. ಪತ್ನಿಯೇ ಮಾಜಿ ಡಿಜಿ ಐಜಿಪಿಯ ಕೊಲೆ ಮಾಡಿರೋ ಶಂಕೆ ಮೂಡಿದೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರೋ ಪಲ್ಲವಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲೆಯಲ್ಲಿ ಮಗಳ ಪಾತ್ರವೂ ಇದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಭಾರತಾಂಬಿಯ ಕಿರೀಟದಲ್ಲಿ ಪ್ರಕೃತಿ ಮಾತೆ ಮುನಿಸಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟದಿಂದ ಮನೆಗಳು ಕೊಚ್ಚಿ ಹೋಗಿವೆ. ಭೀಕರ ಪ್ರವಾಹದಲ್ಲಿ 5 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಭೂಕುಸಿತದಿಂದ ಕಣಿವೆ ನಾಡಿನ ಜನಜೀವನ ಅಯೋಮಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.